ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಊರಲ್ಲಿದ್ದೀನಿ. ಬೆಳಗ್ಗೆದು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಮಮ್ಮಿಯವ್ರ ತಂಗಿಯವರು ಊರಿಗೆ ಬಂದಿರಲಿಲ್ಲ ಹಬ್ಬಕ್ಕೆ, ಸೊ ಇವಾಗ ಊರಿಗೆ ಬರಬೇಕು ಅಂತ ಆಲ್ರೆಡಿ 2 ಡೇಸ್ ಬ್ಯಾಕೇ ಬಂದಿದ್ದಾರೆ. ಇವತ್ತು ನಾನು ಬಂದಿದ್ದೀನಿ ನಮ್ಮೂರಿಗೆ, ನಾಳೆ ನಮ್ಮ ಮಮ್ಮಿ ಊರಿಗೆ ಹೋಗ್ತೀನಿ. ಬಂದು ಲಾಗಿನ ಕೂತವಳು ಹೊರ್ಗಡೆನೂ ಬಂದಿಲ್ಲ, ಯಾರನ್ನೂ ಮಾತಾಡ್ಸಿರ್ಲಿಲ್ಲ ಕೂಡ. ಅಷ್ಟರಲ್ಲಿ ಮಾರುತಿ ಮತ್ತೆ ಪೂರ್ವಿಕಾ ಬಂದ್ರು. ಕರೆಂಟ್ ಹೋಗಿತ್ತಾ, ಅಷ್ಟರಲ್ಲಿ ಪೂರ್ವಿಕಾ ಅವ್ರ ಮನೆ ಹತ್ರ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಮಾರುತಿನ ಸ್ವಲ್ಪ ರೇಗ್ಸೋಣ ಅಂತ ಆಚೆ ಬಂದ. ತಳ್ಳು ಪೂರ್ವಿ, ಮೋರಿ ಒಳಗೆ ತಳ್ಬಿಡು, ಒಂದು ಸೈಕಲ್ ಬೇಡ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬೇಡ ತಾನೆ ಮಾರುತಿ, ಸೈಕಲ್ ಬೇಡ ತಾನೆ. ಅಯ್ಯೋ ಅಯ್ಯೋ. ಆಮೇಲೆ ಅವ್ರ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತಿ ಮಾತಾಡ್ಕೊಂಡು ಬಂದೆ. ಬಟ್ ಕರೆಂಟೇ ಬಂದಿಲ್ಲ, ತುಂಬ ಹೊತ್ತಾಗ್ಬಿಟ್ಟಿದೆ. ನನಗೂ ಕಾದು ಕಾದು ಸಾಕಾಯಿತು. ಆಮೇಲೆ ಮತ್ತೆ ಮೇಲೋದೆ, ಸನ್ಸೆಟ್ ಆಗ್ತಿದೆ ಅಂತ ಪೂರ್ವಿಕನು ಮಾರುತಿ ಅಕ್ಕ ಬಾ ಮೇಲೋಗೋಣ ಅಂತಿದ್ರು. ನಿನ್ನ ಕಡೆನೇ ಬರ್ತದಾ? ಯಾಕೆ ಬರ್ತೈತೆ ಕೇಳು, ಯಾಕೆ ಬರ್ತೈತೆ? ಕಡೆಯಿಂದ ಇಲ್ಲಿ ನಿಂತ್ಕೊಂಡ್ರೆ ಮಾರುತಿಯವ್ರ ಮನೆ ಅದೇ. ಅವ್ರ ಮನೆಯಿಂದನೇ ತೋಟ ಹಾಕೊಂಡಿದ್ದಾರೆ. ಅಲ್ಲೋಗಿ ನಮ್ಮ ಅಜ್ಜಿ ಸೊಪ್ಪು ಕಿತ್ಕೊಂಡು ಬರ್ತೀನಿ ಅಂತ ಅಲ್ಲಿ ಕಿತ್ತಿದ್ದಾರೆ ನೋಡಿ. ಸನ್ಸೆಟ್ ಆಗೋವರೆಗೂ ನೋಡ್ಕೊಂಡು ಆಮೇಲೆ ರಿಟರ್ನ್ ಬಂದೆ. ಇನ್ನೂ ಕರೆಂಟ್ ಬಂದಿರಲಿಲ್ಲ. ನೀವೇ ಕರೆಂಟ್ ಅವ್ರು ಹೇಳಿ, ಯಾರು ಹೊಡಿಯಕ್ಕೆ? ಬೇಡ ಬೇಡ, ಅದು ಹೊಡೆದೋಯ್ತದೆ ಸೀಟು. ಗುಡ್ ಮಾರ್ನಿಂಗ್ ಗೈಸ್. ಮತ್ತೆ ನೆನ್ನೆ ನೈಟ್ ನಾನೇನು ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ. ನೈಟ್ ಕೆಲಸ ಮುಗಿಸಿ ದೋಸೆ ಎಲ್ಲ ರುಬ್ಬಿಟ್ಟು ಮಲ್ಕೊಂಡೆ. ಇವಾಗ ಬೆಳಗ್ಗೆ ಎದ್ದು ದೋಸೆ ಎಲ್ಲ ಹಾಕೊಂಡು ತಿಂದು ಪಕ್ಕದಲ್ಲಿ ನಮ್ಮ ತಾತವ್ರ ಮನೆ ಇದೆ, ಅಲ್ಲಿ ಗಿಡಗಳಿಗೆ ನೀರು ಹಾಕಿ ಬರೋಣ ಅಂತ ನಾನು ಮತ್ತೆ ನಮ್ಮ ಅಜ್ಜಿ ಬಂದ್ವಿ. ನಮ್ಮ ತಾತ ಅಂದ್ರೆ ನಮ್ಮ ಡ್ಯಾಡಿ ಅವ್ರ ಚಿಕ್ಕಪ್ಪ, ಅವರೆಲ್ಲರೂ ಬ್ಯಾಂಗ್ಳೂರಲ್ಲೇ ಇರೋದು. ಏನಾದರೂ ಹಬ್ಬ ಫಂಕ್ಷನ್ಸ್ ಆ ಥರ ಇದ್ರೆ ಮಾತ್ರ ಊರಿಗೆ ಬರ್ತಾರೆ. ಇಲ್ಲಿ ಗಿಡ ಹಾಕಿದಾರಲ್ವಾ, ನಮ್ಮ ಅಜ್ಜಿ ಇಲ್ಲೇ ಇರ್ತಾರಂತ ಅವ್ರು ಅವಾಗವಾಗ ನೀರು ಹಾಕ್ತಿರ್ತಾರೆ. ಇವತ್ತು ನಾನು ಬಂದಿದ್ನಲ್ಲ, ಬಾವ ನೀರು ಹಾಕ್ಬಿಡು ಅಂತ ಕರೆದ್ರು, ಅದಕ್ಕೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬಂದೆ. ಇಲ್ಲಿ ನೋಡಿ, ಈ ಗಿಡ ಎಷ್ಟು ಚಿಕ್ಕದು, ಬಟ್ ಇದ್ರಲ್ಲಿ ಎಷ್ಟೊಂದು ಮಾವಿನಕಾಯಿ ಇದೆ ಗೊತ್ತಾ. ನಾನೇನೋ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ ತಕ್ಷಣ ಟಿಫನ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡೆ. ನಮ್ಮ ಅಜ್ಜಿ ಫಸ್ಟ್ ನೀರು ಹಾಕ್ಬಿಟ್ಟು ಬರೋಣ ಬಾ ಅಂತಂದ್ರ, ಹೋಗಿ ನೀರು ಹಾಕ್ಬಿಟ್ಟು ಬರೋಷ್ಟರಲ್ಲಿ ಬಸ್ಸೇ ಮಿಸ್ ಆಗೋಗ್ಬಿಟ್ಟಿದೆ. ಮಧ್ಯಾಹ್ನ ಇಲ್ಲಾಂದರೆ ಸಂಜೆ ಹೋಗುವಂತೆ ಇರು ಅಂತಿದ್ದಾರೆ. ಅದಕ್ಕೆ ಇಲ್ಲಿದ್ದೀನಿ. ಮಧ್ಯಾಹ್ನ ಒಂದು 3 o'clock 3:30 ಇಲ್ಲಿಂದ ಗೌರ್ಮೆಂಟ್ ಬಸ್ ಇದೆ. ಅದು ಬಿಟ್ಟರೆ ಮತ್ತೆ ಯಾವುದೂ ಬಸ್ಸಿಲ್ಲ ನಮ್ಮ ಅಜ್ಜಿ ನಮ್ಮ ಮಮ್ಮಿಯವ್ರ ಊರಿಗೆ. ನಮ್ಮ ಅಜ್ಜಿ ನಮ್ಮ ಮಮ್ಮಿ ಊರಿಗೆ ಹೋಗುವಾಗ ಹೂವು ತೊಗೊಂಡು ಹೋಗು, ಕಟ್ಕೊಳ್ಳುವಂತೆ ಅಂತ ಬಿಡಿಸಿಟ್ಟಿದ್ರು. ಶನಿವಾರ ಇವತ್ತು ಪೂಜೆಗಾಗುತ್ತೆ ಅನ್ಕೊಂಡ್ರೆ ನಮ್ಮ ಅಜ್ಜಿ ಮಧ್ಯಾಹ್ನವರೆಗೂ ಇಲ್ಲೇ ಇರಿಸ್ಕೊಂಡವ್ರೆ. ಮತ್ತೆ ಇನ್ನೇನು ಮಾಡೋದು, ಅದೇನಾದರೂ ಕಟ್ಟೋಣ ಮಾರುತಿಯವರಮ್ಮ ನಾನು ಅಂತಂದು ತಗೊಂಡೋಗಿ ಇಬ್ರು ಕುತ್ಕೊಂಡು ಕಟ್ತಿದೀವಿ. ಮಾರುತಿ ಆಟಾಡ್ತಿದ್ದ. ನಮ್ಮ ಅಜ್ಜಿ ಪೂರ್ವಿಕವ್ರಿಗೂ ಕೊಡ್ಬೇಕಂತ ದೋಸೆ ಇಟ್ಟು ರುಬ್ಬಿಟ್ಟಿದ್ರ, ಅವ್ರಿಗೆ ಕೊಟ್ಟು ನಾವು ತಿಂದ್ರು ಇನ್ನು ಮುಗಿಯೋಷ್ಟು ಜಾಸ್ತಿ ರುಬ್ಬಿಟ್ಟಿದ್ರು. ಅದಕ್ಕೆ ಇವಾಗ ಅದನ್ನು ಅವ್ರಿಗೆ ಕೊಟ್ಟು ಬಂದು ನಮ್ಮ ಅಜ್ಜಿ ಅಡುಗೆ ಮಾಡಿಕೊಡು ಅಂತಂದ್ರ, ಬೆಳಗ್ಗೆಯಿಂದ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂದು. ಇನ್ನೇನು ಇವಾಗ ಬಸ್ ಬರೋ ಟೈಮ್ ಆಗಿದೆ, ಇವಾಗ ಅಡುಗೆ ಮಾಡುವಂತಿದ್ದಾರೆ. ಬೇಗ ಬೇಗ ಮಾಡಿ ಮುಗಿಸ್ದೆ. ನಾನು ಇನ್ನೂ ರೆಡಿ ಕೂಡ ಆಗಿರಲಿಲ್ಲ. ಈ ಅಡುಗೆ ಮಾಡೋಷ್ಟರಲ್ಲಿ ಮತ್ತೆ ಬಸ್ ಮಿಸ್ ಆಗೋಗಿದೆ. ಸರಿ, ಇನ್ನೇನು ಮಾಡೋದು, ಸಂಜೆ ಮಾರುತಿ ಅವ್ರ ಅಪ್ಪನ ಜೊತೆ ಗಾಡಿಯಲ್ಲಿ ಹೋಗೋಣ ಅಂತ. ನಮ್ಮ ಅಜ್ಜಿ ತಿನ್ನೋದೇ ಒಂದು 2-3 ಸಾಂಬಾರು, ಅದರಲ್ಲಿ ಟೊಮೆಟೊ ಗೊಜ್ಜು ಮತ್ತೆ ಮುದ್ದೆ ಮಾಡಿಕೊಡು ಅಂತಂದ್ರು. ಅದನ್ನ ಮಾಡಿ ಊಟ ಕೊಟ್ಟು ಪೂರ್ವಿಕವ್ರ ಮನೆ ಹತ್ರ ಹೋದೆ. ಇವಾಗ ಅವ್ರ ಅಪ್ಪ ಪೂರ್ವಿಕನ ಬಿಟ್ಟು ಅವ್ರ ಅಕ್ಕ ಹೇಮಾನ್ಯನ ಕರ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಹೋಗ್ತಿದ್ದೆ. ಮಾರುತಿಯವ್ರದ್ದು ಅಂಗಡಿ ಇದೆಯಲ್ಲ, ಅದ್ರಲ್ಲಿ 3 ಲೀಟ್ರ್ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಿಂದೆ. ನೀನು ಬರ್ಬೇಕು ತಾನೆ ಅಂತ ಕೇಳ್ತಿದ್ದಾನೆ ಅವ್ರ ಅಕ್ಕಂಗೆ. ಬೈ ಕಣಜಿ, ಬೈ ಮಾಡು. ಫೈನಲಿ ಹಂಗೋ ಹಿಂಗೋ ಇವಾಗ ನಮ್ಮ ಅಜ್ಜಿ ಊರಿಗೆ ಹೊಟ್ಟೆ. ನಮ್ಮ ಪಾಪ ಬೆಳಗ್ಗೆಯಿಂದ ಕಾಲ್ ಮಾಡ್ತಿದ್ರು, ಇವಾಗ ಹೊರಟಿದ್ದೀನಿ. ಇಲ್ಲ ಏನು ನೋಡ್ತೈತದು, ಏನೋ ನೋಡ್ತೈತೆ. ನಾನು ಹೋದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ನೆನ್ನೆಯಿಂದ ನಮ್ಮ ಆಂಟಿ ಮೇಕೆ ಮರಿ ಕೇಳ್ತಿದ್ರು ಅಂತ ಪಕ್ಕದ ಮನೆ ಹುಡುಗ ತಗೊಬಂದಿದ್ದ. ಸ್ವಲ್ಪ ಅದನ್ನೆಲ್ಲ ಆಟಾಡ್ಸೋಷ್ಟೊತ್ತಿಗೆ ಒಳಗಡೆ ಒಡೆಗೆಲ್ಲ ರೆಡಿ ಮಾಡ್ತಿದ್ರು. ಅದನ್ನ ಬಂದು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಒಡೆ ತಟ್ಟು ಹಾಕಿದ್ವಿ. ನಾನು ನಮ್ಮ ಮಮ್ಮಿ ನಮ್ಮ ಆಂಟಿ ಎಲ್ಲ ಬೇಯಿಸಿದ್ರು. ಅಷ್ಟರಲ್ಲಿ ಒಡೆ ಮತ್ತೆ ಚೂರು ಅನ್ನ ತಿಂದು ನನ್ನ ತಮ್ಮ ತಂಗಿ ಎಲ್ಲ ಮಲಗಿಬಿಟ್ಟಿದ್ರು ಆಲ್ರೆಡಿ. ಅಷ್ಟೇ, ನಾವು ಮಲಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಹಳ್ಳಿ ಕಡೆ ಲೈಫೇ ಒಂಥರ ಚಂದ ಅಲ್ವಾ. ಸ್ಟ್ಯಾಂಡರ್ಡ್ಸ್ ಇಲ್ಲ, ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಏನು ಗೊತ್ತಾ, ನಮ್ಮ ಡ್ಯಾಡಿ ಊರಲ್ಲಿ ಅಂದರೆ ಅಂಗಡಿಗಳೆಲ್ಲ ನಮ್ಮೂರಲ್ಲೇ ಇರುತ್ತೆ. ನಮ್ಮ ಮಮ್ಮಿ ಊರಲ್ಲಿ ಹಾಲು ತಗೋಬೇಕು, ಬೇರೆ ಏನೇ ತಗೋಬೇಕಂದ್ರೂ ಪಕ್ಕದ ಹಳ್ಳಿಗೆ ಹೋಗಬೇಕು. ಇವಾಗ ಅದಕ್ಕೆ ನಾನು ಮತ್ತೆ ನನ್ನ ತಮ್ಮ ಬಂದಿದ್ದೀವಿ.
ನಮ್ಮ ಮನೆ ಹತ್ರ ಇನ್ನೊಂದು ಹುಡುಗ ಸೈಕಲ್ ತೊಗೊಬಂದಿದ್ದ ಅಂತ ಸೈಕಲ್ ಎತ್ಕೊಂಡು ಹೋಗೋನೆ. ಇವಾಗ ನಾನು ಎಲ್ಲನೂ ಇಟ್ಕೊಂಡು ಹೋಗ್ತಿದ್ದೀನಿ. Few moments later. ಅಲ್ಲಿಂದ ಬಂದು ಮನೆ ಕಸ ಎಲ್ಲ ಗುಡಿಸಿ ಚಪಾತಿ ಒತ್ತೋಣ ಅಂತಿದ್ದೆ. ನೋಡಿದ್ರೆ ನಮ್ಮ ಅಜ್ಜಿ ಗೋಧಿ ಹಸಿಟ್ಟು ಅಂದ್ಕೊಂಡು ನಾಳೆ ಒಬ್ಬಟ್ಟು ಮಾಡಕ್ಕೆ ತಂದಿದ್ದು ಮೈದಾ ಹಸಿಟ್ಟು ಕಲಿಸಿಟ್ಟಿದ್ದಾರೆ. ಮತ್ತೇನು ಮಾಡೋದು, ಬೇರೆ ಆಪ್ಷನ್ ಇಲ್ಲ ಅಂತ ಅದರಲ್ಲೇ ಮಾಡಿ ಇವಾಗೆಲ್ಲ ಟಿಫನ್ ಮುಗಿಸ್ಕೊಂಡು ಬೇಜಾರಾಗ್ತಿತ್ತು ಅಂತ ಕೇಳಕ್ಕೆ ತೋಟದ ಕಡೆ ಹೋಗೋಣ ಅಂತ ಬಂದೆ. ಇವಾಗ ನನ್ನ ತಮ್ಮ ಎಲ್ಲೋದ ಅಂತ ಹುಡ್ಕೊಂಡು ಬಂದರೆ ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಮತ್ತು ಇವನು ಪಕ್ಕದ ಮನೆ ಹುಡುಗ ನೈಟ್ ಮೇಕೆ ತಂದಿದ್ನಲ್ಲ ಅವನ ಜೀವಿತ ಅಂತ 3 ಜನನೂ ಬಂದಿಲ್ಲಿ ಮೇಕೆ ಆಡಿಸ್ತಿದ್ರು. ಎಷ್ಟೊಂದವೇ ಅಲ್ಲಿ ಸೈಡಲ್ಲಿ ಲಾಸ್ಟಲ್ಲಿ ಹೆಂಗೆ ನೋಡ್ತಾವ. ಬಾ. ಆಮೇಲೆ ಇವಾಗ ಆಚೆ ಬಂದ್ವಲ್ಲ, ಸೆಕೆ ಆಗ್ತಿತ್ತು. ನೀರು ನೋಡಿದ ಕೂಡಲೇ ನೀರಲ್ಲಿ ಆಡ್ಬೇಕು ಅನಿಸ್ತು. ಇಲ್ಲಿ ನೀರು ಹಾಯಿಸ್ತಿದ್ರು, ಅದಕ್ಕೆ ಬಂದು ನೀರಲ್ಲಿ ಆಡ್ತಿದ್ದೀವಿ. ಇಲ್ಲೆಲ್ಲ ಮೇಲ್ ಗುಡ್ಡೆಗಳು ಕಾಣಿಸ್ತಿದ್ಯಲ್ಲ, ನಮ್ಮ ಮಮ್ಮಿಯವ್ರು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಮೇಲ್ ಹೋಗ್ತಿದ್ರಂತೆ. ಹಂಗೂ ಹೋಗ್ಬೇಕಂತ ತುಂಬಾ ಆಸೆ. ಬಟ್ ಇವಾಗೆಲ್ಲ ಚಿರತೆ ಇದೆಯಂತೆ, ಊರೊಳಗೂ ಕೂಡ ಬರುತ್ತೆ. ಮತ್ತೆ ಹೋಗಿ ಹೆಂಗೂ ಸ್ನಾನ ಮಾಡಬೇಕು, ಅದಕ್ಕೆ ಇನ್ನೊಂದ್ಸಲಿ ನೀರಲ್ಲಿ ನೆನೆಯೋಣ ಅಂತ ಬಂದಿದ್ವಿ. ಇವ್ರುಗಳಾಗ್ಲೇ ನಾನು ಹಿಂದೆ ಹಂದಿ ಅಂದ್ರು ಅಂತ ಎದ್ರುಕೊಂಡೆ ಅಂತ ಆಗ್ಲಿಂದ ಅದನ್ನೇ ಹೇಳ್ತಿದ್ದಾರೆ. ಇವಾಗ ಫುಲ್ಲು ನೆನ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಊರಿಗೆ ಹೋದ್ರೆ ಚೌಕಾಬಾರ ಮ್ಯಾಂಡೇಟರಿ, ಅದಕ್ಕೆ ಹುಣಸೆನ್ ಬೀಜ ಸಿಕ್ತು ಎತ್ಕೊಂಡು ಹೋಗ್ತಿದ್ದೆ. ಬಟ್ ಅದೇನು ಅಷ್ಟು ಚೆನ್ನಾಗಿರ್ಲಿಲ್ಲ. ಸ್ಟಿಲ್ ನಾವು ಆಟ ಆಡ್ಬೇಕಂತ ತಂದು ಎಲ್ಲ ಉಜ್ಜಿಟ್ವಿ. ಆಮೇಲೆ ಮತ್ತೆ ಸಂಜೆ ಲಗೋರಿ ಆಡೋಣ ಅಂತ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಆಟ ಆಡ್ತಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ ತೋಟದ ಕಡೆ ಬಂದ್ಬಿಟ್ಟವ್ರೆ, ಅದಕ್ಕೆ ನಾವು ತೋಟಕ್ಕೆ ಬಂದ್ವಿ. ಈ ತೋಟ ನೋಡಕ್ಕೆ ಬಂದಿದ್ರಾ? ನಾನೇನೋ ಕೆಬ್ಬೆ ಹೊಲಕ್ಕೆ ಹೋಗ್ತಿದ್ದೀರಾ ಅಂದ್ಕೊಂಡೆ. ಆ ಕಡೆ ಇರೋ ತೆಂಗಿನ ತೋಟಕ್ಕಿನ್ನ ಇಲ್ಲಿ ತುಂಬ ಮರಗಳಿತ್ತು. ಬೇವಿನ ಮರ, ಮಾವಿನ ಮರ, ತೆಂಗಿನ ಮರ ಅಂತ ಸುಮಾರು ಮರ ಇತ್ತು. ನಮ್ಮ ತಾತ ತೀರ್ಕೊಂಡ್ಮೇಲೆ ಯಾರೂ ನೋಡೋರಿಲ್ಲ, ಸೊ ಅದೆಲ್ಲ ಕಟ್ಸ್ಬಿಟ್ಟಿದ್ದಾರೆ ಇವಾಗ. ಇವ್ರುಗಳು ಇಲ್ಲಿ ಮಾತಾಡ್ತಿದ್ರೆ ನನ್ನ ತಮ್ಮಂದಿರಿಬ್ರು ನೀರಲ್ಲಿ ಆಡಕ್ಕೆ ಹೋಗೋರು. ಮತ್ತೆ ಅವ್ರನ್ನ ಕರ್ಕೊಂಡ್ಬಂದು ಮನೇಲಿ ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಆದಮೇಲೆ ಚೌಕಾಬಾರ ಆಡ್ಕೊಂಡು ಕೂತಿದ್ವಿ. ಫಸ್ಟ್ ನಮ್ಮ ಅತ್ತೆ ಬಂದರು, ಅವ್ರ ಜೊತೆ ಆಡಿ ಆಮೇಲೆ ನಮ್ಮ ಮಮ್ಮಿ ಜೊತೆ ಆಡ್ತಿದ್ದೀವಿ. ಅದೆಲ್ಲ ಆದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬಂದರು ಊಟ ಮುಗಿಸ್ಕೊಂಡು. ಹಳ್ಳಿ ಕಡೆ ಅಂದರೆ ಹಿಂಗೆ ಅಲ್ವಾ, ಊಟ ಆದಮೇಲೆ ಒಂದು ರೌಂಡ್ ಮಾತು ಮುಗಿಸಿದ್ಮೇಲೆ ನಿದ್ದೆ ಮಾಡೋದು. ನಮ್ಮ ಅಜ್ಜಿ ಯೂಶಲಿ ಇಲ್ಲಿರಲ್ಲ, ಬ್ಯಾಂಗ್ಳೂರಲ್ಲೇ ಇರ್ತಾರೆ. ಯಾವಾಗಾದರೂ ಅಪರೂಪ ಅಷ್ಟೇ ಬರೋದು. ಇವತ್ತೆಲ್ಲರೂ ಬಂದಿದ್ದೀವಲ್ಲ, ಅದಕ್ಕೆ ಮಾತಾಡ್ಕೊಂಡು ಕೂತಿದ್ದಾರೆ. ಮತ್ತೆ ನೆಕ್ಸ್ಟ್ ಡೇದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ಹೋಪ್ಸ್ ಆಫ್ ಕಂಪ್ಲೀಟ್ ವಿಡಿಯೋ ನೋಡಿದ್ದೀರಾ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮಚ್ ಲವ್.